ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಧರ್ಮಸ್ಥಳದಲ್ಲಿ. ಆ್ಯಕ್ಚುಲಿ ನಾವು ಮಾರ್ನಿಂಗೇ ಬಂದಿದ್ವಿ, ಫುಲ್ ಸುಸ್ತಾಗಿತ್ತಂತ ವಿಡಿಯೋ ಮಾಡಿಲ್ಲ. ಸೊ ಈಗ ಬನ್ನಿ ನೇತ್ರಾವತಿ ಹೋಗೋಣ ಸ್ನಾನಕ್ಕೆ. ಸೊ ಅದಕ್ಕಿಂತ ಮುಂಚೆ ಒಂದು ಟಿಫನ್ ಮಾಡಿ ಹೋಗೋಣ. ಸೊ ನೋಡಿ ಸನ್ ರೈಸ್ ಆಗ್ತಿದೆ ನೋಡಿ, ಕಾಣಿಸ್ತಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಟಿಫನ್ ಮಾಡಿ ಆಮೇಲೆ ಹೋಗೋಣ. ಆವಾಗಲಿಂದ ಹೊಟ್ಟೆ ಹಸಿದೆ, ರಾತ್ರಿ ಕೂಡ ಏನು ಕರೆಕ್ಟಾಗಿ ತಿಂದಿಲ್ಲ. ಸೊ ಬನ್ನಿ ಹೋಗೋಣ. ಸೊ ಈಗ ಚೆನ್ನಾಗಿ ತಿನ್ನೋಣ. ಸೊ ಅದಕ್ಕಿಂತ ಮುಂಚೆ ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಸನ್ರೈಸ್ ಆಗ್ತಿದೆ. ಸೊ ಅದನ್ನು ಕುತ್ಕೊಂಡು ಸನ್ರೈಸ್ ಆಗೋಗಿ ತಿನ್ನೋಕೆ ಮಸ್ತ್ ಇರುತ್ತೆ. ಆ್ಯಕ್ಚುಲಿ ನನಗೆ ಇದು ನೋಡಿದಾಗ ಅಜ್ಜಿ ಮನೆ ನೆನಪಾಗುತ್ತೆ. ಸೇಮ್ ನಮ್ಮ ಅಜ್ಜಿ ಮನೆ ಹೀಗೆ ಅನಿಸುತ್ತೆ. ಸೊ ಈಗ ಚೆನ್ನಾಗಿ ತಿಂದು ಆಮೇಲೆ ಹೋಗೋಣ ಬನ್ನಿ. ಸೊ ನಾನು ಪರೋಟ ತೊಗೊಂಡಿದ್ದೆ. ಪರೋಟ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ನೇ ಅನಿಸಿಲ್ಲ. ನಾ ಪ್ರತಿ ಸತಿ ಹೋಟೆಲ್ಗೆ ಹೋದಾಗ ಪರೋಟನೇ ತೊಗೊಳೋದು, ಬಟ್ ಈ ಸತಿ ನಂಗೆ ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ಲೇ ಇಲ್ಲ. ಗೈಸ್, ತಿಂಡಿ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ, ಚೆನ್ನಾಗೇ ಇರಲಿಲ್ಲ ತಿಂಡಿ. ಟೇಸ್ಟ್ ಚೆನ್ನಾಗಿರ್ಲಿಲ್ಲ, ಪರೋಟನೂ ಚೆನ್ನಾಗಿರ್ಲಿಲ್ಲ. ಹಾ, ಯಾವುದು ಕಾಫಿನೂ ಚೆನ್ನಾಗಿಲ್ಲ. ಬನ್ನಿ ಇವಾಗ ನೇತ್ರಾವತಿಗೆ ಹೋಗೋಣ. ಗಾಯ್ಸ್, ಈಗ ನೇತ್ರಾವತಿಗೆ ಬಂದಿದ್ದೀವಿ. ಬನ್ನಿ ನೋಡೋಣ. ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಕ್ಯೂರಿಯಾಸಿಟಿ ಇದ್ದೀನಿ, ಫಸ್ಟ್ ಹೋಗಿ ನಾನು ನೋಡ್ತೀನಿ ನೀರಿದೆಯಾ ಇಲ್ಲ ಅಂತ. ನೀರಿದೆ ಅನ್ಸುತ್ತೆ. ಆಕ್ಚುಲಿ ನಾನು ಆವಾಗ ಬಸ್ಸಲ್ಲಿ ಬರುವಾಗ ವಿಂಡೋ ಓಪನ್ ಇಲ್ಲ ಅಲ್ಲ, ಹಾಗೆ ನೋಡಿದೆ ನೀರಿದ್ದಿತ್ತು. ನೋಡೋಣ ಬನ್ನಿ. ಸ್ಲಿಪ್ಪರ್ ಈಚೆನೆ ಬಿಚ್ಚಬೇಕಾ? ಆಕ್ಚುಲಿ ಹೊಸ ರೂಲ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಮೊದ್ಲೆಲ್ಲ ಇರ್ಲಿಲ್ಲ. ನಾವು ಸ್ಲಿಪ್ಪರ್ ಹಾಕೊಂಡೆ ಒಳಗಡೆ ಹೋಗ್ತಾ ಇದ್ವಿ. ಗೈಸ್, ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಆಮೇಲೆ ಬರ್ತೀನಿ. ಇಲ್ಲಿ ವಿಡಿಯೋ ಮಾಡಕ್ ಆಗೋದಿಲ್ಲ ಕೆರೆಯಲ್ಲಿ. ಗೈಸ್, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆಕ್ಚುಲಿ ನಾವು ಸ್ನಾನ ಮಾಡಿದ್ದು ಕೆರೆಯಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಬೇರೆ ಕಡೆ ಮಾಡಿದ್ದು. ಸೊ ಈಗ ಹೊರಡ್ತಾ ಇದ್ದೀವಿ. ಗೈಸ್, ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬೇಗ ದರ್ಶನ ಮುಗಿಸ್ಕೊಂಡು ಬೇರೆ ಎಲ್ಲರೂ ಆಗುತ್ತೆ ನೋಡಬೇಕು. ಅದಕ್ಕೆ ಇವಾಗ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಾಗಿ ಹೊಸ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ಮೇಲಿಂದ ನಾವು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತಿರುಪತಿ ಸಿಸ್ಟಮ್ ಏನೋ ಮಾಡಿದಾರಂತೆ. ಸೊ ನೋಡೋಣ ಬನ್ನಿ. ಆ್ಯಕ್ಚುಲಿ ನಾವು ಆ ಸಿಸ್ಟಮ್ ಮಾಡಿದ್ರೆ ನಾವು ನೋಡಿಲ್ಲ, ಇವತ್ತು ನೋಡೋಣ. ಇದು ನ್ಯೂ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಕ್ಯೂ ಸಿಸ್ಟಮ್ ಮಾಡಿದ್ದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ತಿರುಪತಿ ಸಿಸ್ಟಮ್ ಥರ ಮಾಡಿದ್ದಾರೆ. ಹೋಗೋಣ. ಚೆನ್ನಾಗಿದೆ ಆ್ಯಕ್ಚುಲಿ ಈ ಥರದ್ದು. ನಾನು ಇಲ್ಲಿ ಒಳಗಡೆ ಎಲ್ಲ ಹಾಕ್ತಾರೆ ಅಂದ್ಕೊತೀನಿ, ಮೇ ಬಿ ಜಾಸ್ತಿ ಜನ ಇರುವಾಗ. ಬಟ್ ಇವಾಗ ರಶ್ ಇಲ್ಲಲ್ಲ, ಅದಕ್ಕೆ. ಈಗ ದರ್ಶನ ಮಾಡ್ಕೊಂಡು ಈಚೆ ಬಂದಿದ್ದೀವಿ. ಆ್ಯಕ್ಚುಲಿ ಆವಾಗಲೇ ನಾವು ದರ್ಶನ ಮಾಡಿದ್ದು. ದರ್ಶನ ಮಾಡಿ ಆದ್ಮೇಲೆ ನಮಗೆ ತುಂಬ ಸುಸ್ತಾಯ್ತು ಅಂದ್ಬಿಟ್ಟು ನಾವು ಹೋಗ್ಬಿಟ್ವಿ. ರೂಮಿಗೆ ಹೋಗಿ ಮಲ್ಕೊಂಡು ಇವಾಗ ಎದ್ದು ಮತ್ತೆ ಊಟಕ್ಕಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಊಟ ಮಾಡ್ಲಿಕ್ಕೆ ಹೋಗೋಣ. ಆವಾಗಲೇ ಹೋಗಬೇಕಿತ್ತು, ಲೇಟ್ ಆಯಿತು, ಮಲ್ಬಿಟ್ಟಿದ್ವಿ, ಸುಸ್ತಾಯಿತು ಅಂತ. ಸೊ ಇವಾಗ ಹೋಗೋಣ ಬನ್ನಿ. ದೇವಸ್ಥಾನದಲ್ಲಿ ಊಟ ಕ್ಲೋಸ್ ಆಗಿದೆ ಅಂತ ಈಗ ಹೋಟೆಲಿಗೆ ಬಂದಿದ್ದೀವಿ. ಮತ್ತೆ ಊಟ ಮಾಡಿಕೊಂಡು ಸೌತಡ್ಕಗೆ ಹೋಗ್ತೀವಿ. ಬನ್ನಿ. ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ. ಮಜ್ಜಿಗೆ ಉಪ್ಪರಿದೆ, ಅಲ್ಲೇ ಒಂದು ಲೋಟಕ್ಕೆ ಹಾಕ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಸೌತಡ್ಕ ಮಾಡ್ಕೊಂಡ್ಬರ್ತೀವಿ. ಒಳಗೆ ಹೋಗ್ತೀವಿ. ಚಾರ್ಜ್ ಆಗಬೇಕು, ಮೈಕಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಆಗ್ತದೆ. ಹಾಂ, ಮಸಾಲೆ ದೋಸೆ ತಿಂತಾರೆ.
ಬೆಳಗ್ಗೆ ತಿಂಡಿ ಹೋಟೆಲಲ್ಲಿ ದೋಸೆನೂ ಚೆನ್ನಾಗಿದೆ. ಬನ್ಸ್ ಬನ್ಸ್ ಚೆನ್ನಾಗಿದೆ ನೋಡಿ. ಬಿಳಿಯಲ್ಲಿ ಹಾಕಿದ್ದಾರೆ, ನಮ್ಮೂರವ್ರು ಇದೊಂದು ಹಾಕೋದಿಲ್ಲ, ಇದೊಂದು ಎಕ್ಸ್ಟ್ರಾ ಹಾಕಿದ್ದಾರೆ. ಅವರು ಚೆನ್ನಾಗಿದೆ ಬಿಳಿಯಲ್ಲೆಲ್ಲ ಬನ್ಸು. ಇದು ತಿನ್ಕೊಂಡು ಸೌತಡ್ಕ ಮಹಾಗಣಪತಿ ನೋಡೋಕೆ ಹೋಗ್ತೀವಿ. ಬನ್ನಿ ಹೋಗಿ. ಅನ್ನದ ಸ್ವಾಮಿ ಬೆಟ್ಟ ಟಾಪ್ವರೆಗೂ ಯಾರು ಹುಡುಗಿಯರು ಹೋಗ್ಬಾರ್ದು. ಪ್ರಸಾದ ಹಾಕಿ ಬನ್ನಿ ಹೋಗು. ತಪ್ಪಿಗೆ ಕಾಸ. ಗಾಯ್ಸ್, ಈಗ ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಬನ್ನಿ ಈಗ ಹೋಗುವ. ಗೈಸ್, ಈ ಸತಿನೇ ಜಾಸ್ತಿ ಜನ ಇಲ್ಲ ಸೌತಡ್ಕ ಮಹಾಗಣಪತಿ. ನಾ ಫಸ್ಟ್ ಟೈಮ್ ಬಂದಿದ್ದು. ಈಗ ಹೋಗುವ ಬನ್ನಿ ವಾಪಸ್ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಇಲ್ಲೂ ಸಹ ಊಟ ಎಲ್ಲ ಇದೆಯಂತ ನಮಗೆ ಗೊತ್ತಿಲ್ಲ. ಇದೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಪಂಚ್ ಕಜ್ಜಾಯ ತೊಗೊಂಡು ಹೊರಡುವ ಬನ್ನಿ. ಗೈಸ್, ಈಗ ಮತ್ತೆ ದೇವಸ್ಥಾನಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಸೌತಡ್ಕ ಮಹಾಗಣಪತಿ. ಆ್ಯಕ್ಚುಲಿ ಅಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ. ಸೊ ಈಗ ಮತ್ತೆ ದೇವಸ್ಥಾನಕ್ಕೆ ಹೋಗೋದು. ನಾವು ನಾಳೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋದಲ್ವಾ. ಸರಿ ಹೋದು ದೇವಸ್ಥಾನ ಧರ್ಮಸ್ಥಳ ಹತ್ರ ಇದೆ ನೋಡಿ. ನಾವಿನ್ನ ನಾಳೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ಸೊ ಅದಕ್ಕೆ ಇವತ್ತಿಲ್ಲೇ ಟೈಮ್ ಪಾಸ್ ಮಾಡ್ತೀವಿ. ಗೈಸ್, ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ರತ್ನಗಿರಿ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಗೊತ್ತಿಲ್ಲ ಸ್ಲಿಪ್ಪರ್ ಹಾಕೊಳ್ಬೇಕಾ ಇಲ್ಲ ಅಂತ, ಹಾಗೆ ಹೋಗ್ತಾ ಇದೀವಿ. ಬರೀ ನಾಯಿಗಳು ಇದಾವೆ ಇಲ್ಲಿ. ಎಷ್ಟು ಇದು ಫಸ್ಟ್ ಟೈಮ್. ಇದು ಎಷ್ಟು ದೂರ ಇರೋದು? ಈ ನಾಯಿ ನೋಡಿ ಎಷ್ಟು ಸ್ಪೀಡಾಗಿ ಆಗ್ತಿದೆ. ನಾಯಿ ಬೆನ್ ಮೇಲೆ ಕುತ್ಕೊಂಡಿದ್ರೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದಿತ್ತು. ಎಲ್ಲಿವರೆಗಿದೆ? ಎಲ್ಲಿದೆ? ಇದೆ ಅಲ್ಲಿ ಲಾಸ್ಟ್ ಅನ್ಸುತ್ತೆ. ಹೋಗುವಾಗ ಎಣಿಸ್ಬೇಕು ಎಷ್ಟು ಸ್ಟೆಪ್ಸ್ ಇದೆ ಅಂತ ನೋಡಿ. ಸಖತ್ತಿದೆ ಆ್ಯಕ್ಚುಲಿ. ಪೀಸ್ ಇದೆ, ಯಾರು ಸಹ ಇಲ್ಲ ಅಲ್ಲೆಲ್ಲ. ಫುಲ್ ಬೆಟ್ಟ ಥರ ಕತ್ತಿದೆ ನೋಡಿ. ಆಮೇಲೆ ತೋರಿಸ್ತೇನೆ ನಿಮಗೆ. ನಾ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದು. ಚಿಕ್ಕವಳಿದ್ದಾಗ ನೋಡಿದ್ದು ಅಷ್ಟೇ. ಒಂದು ಚೆನ್ನಾಗಿ ಫೋಟೋ ಹಿಡ್ಕೊಂಡು ಹೊರಡುವ. ಬೆಸ್ಟ್ ವಿಸಿಟ್ ಗೈಸ್. ಏನಾದರೂ ನೀವು ಧರ್ಮಸ್ಥಳದಲ್ಲಿ ಉಳ್ಕೊಳ್ಳೋದಾದರೆ ಇಲ್ಲೊಂದ್ಸತಿ ಬಂದೋಗಿ. ಸಖತ್ತಿದೆ, ಪೀಸ್ ಇದೆ, ಯಾರು ಸಹ ಇಲ್ಲಿ ಬರೋದಿಲ್ಲ. ಇಲ್ಲ, ಇದ್ರ ಎದುರುಗಡೆ ನೋಡಿ ನಾವು ಎಷ್ಟು ಪೀಸ್ ಇದೆ ನೋಡಿ. ಗೈಸ್, ಆವಾಗಲೇ ಎಷ್ಟು ಮೆಟ್ಲಿದೆ ಅಂತ ಎಣಿಸಿಲ್ಲ. ಇವಾಗ ಎಣಿಸೋಣ ಎಷ್ಟು ಮೆಟ್ಲಿದೆ ಅಂತ. ಅಲ್ಲಿ ಒಂದು 5 ಮೆಟ್ಲಾಗಿದೆ. 6, 7, 8, 9, 10 68. ಆವಾಗಲೇ ಅದು ನಮ್ಗೆ ದಾರಿ ತೋರಿಸ್ತು. ಇವಾಗ ಇದು ತೋರಿಸ್ತಿದೆ. ಆವಾಗಲೇ ಓಪನ್ ಇರಲಿಲ್ಲ ಅಲ್ಲ. ಈಗ ಮತ್ತೆ ಸೆಕೆಂಡ್ ರೌಂಡ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ.
ಗೈಸ್ ಹಸು ನೋಡಿ ಎಷ್ಟು ದೊಡ್ಡದಿದೆ. ಗೈಸ್ ಆವಾಗಲೇ ಊಟ ಮಾಡಿಲ್ಲ, ಇವಾಗ ದರ್ಶನ ಮಾಡಿದ್ದಾಯ್ತು, ಆನೆ ಎಲ್ಲ ನೋಡಿದ್ದಾಯ್ತು, ಇವಾಗ ಊಟ ಮಾಡಕ್ ಹೋಗೋಣ ಬನ್ನಿ. ಗೈಸ್ ಇದು ಬದನೆಕಾಯ್ದು ಅನ್ನ ಸಾರು. ನಾನು ಪಾಯಸ ದೋಸೆ ನಾ ಪಾಯಸ ಹಾಕೊಂಡಿಲ್ಲ. ಒಳ್ಳೆ ಊಟ ಆಗಿದೆ. ಇವಾಗ ಹೋಗ್ಲಿಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು. ಇನ್ನು ಈ ಆನೆ ಎಷ್ಟು ಗಂಟೆವರೆಗೂ ಇರುತ್ತೋ ಗೊತ್ತಿಲ್ಲ. ನಮ್ದು ಊಟ ಆಯಿತು, ಇವಾಗ ಹೋಗಿ ಮಲಗೋದು.